ಅಷ್ಟೊಂದು ಮಾತಾಡಕ್ಕೆ ಬರಲ್ಲ. ಮೀಡಿಯಾ ಮಿತ್ರರಿಗೆಲ್ಲ ನಾನು ಏನು ಕೇಳ್ಕೊಳೋದಂದರೆ, ಎಲ್ಲರೂ ಸ್ವಲ್ಪ ಚೆನ್ನಾಗಿ ಪ್ರಮೋಷನ್ ಮಾಡಿ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ, ಇಷ್ಟೇ ಕೇಳೋದು ನಾವು. ಸಿನಿಮಾದ ಯಾವ ವಿಚಾರ ಇಷ್ಟ ಆಯ್ತು ಸರ್ ತಮಗೆ? ಸರ್, ಸಿನಿಮಾದ ಯಾವ ವಿಚಾರ ಭಾಳ ಇಷ್ಟ ಆಗಿತ್ತು ತಮಗೆ? ನಮ್ಮ ವಿನೋದ್ ಸರ್ ಆಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸರ್. ಸಿನಿಮಾ ನೋಡಿದ್ದೀರಾ ನೀವು? ನೋಡಿದ್ದೀನಿ ಸರ್. ಹೇಗೆ ಅನ್ಸುತ್ತೆ ನಿಮ್ಗೆ? ಏನು ಅನಿಸ್ತದೆ? ತುಂಬ ಚೆನ್ನಾಗಿದೆ ಸರ್. ಜನ ನೋಡಿ ನಮ್ಮ ಆಶೀರ್ವಾದ ಮಾಡಬೇಕು ಸರ್. ನೀವೇನು ಆಕ್ಟ್ ಮಾಡಿದ್ದೀರಾ ಸರ್? ಇಲ್ಲ ಸರ್. ಯಾವುದೋ ಒಂದು ಶಾರ್ಟಲ್ಲಿ ಬಂದೋಗಿದ್ದೀರಾ ಸರ್? ಯಾವುದೋ ಒಂದು ಶಾರ್ಟಲ್ಲಿ ಬರ್ತೋಗ್ತೀರಾ? ಅದೇ ಎಲ್ಲ ಕೂರಿಸಿದ್ರು ಸರ್. ಸರ್ ಎಲ್ಲ ಒಂದು 200 ಥಿಯೇಟ್ರು, ಒಂದು 100 ಮಾಲಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಸರ್. ಸರ್ ನನ್ನ ಹಿನ್ನೆಲೆ, ನಾನು ಒಬ್ಬ ರಿಯಲ್ ಎಸ್ಟೇಟ್ ವ್ಯಾಪಾರಿ. ಒಂದ್ಸರಿ ಕೌನ್ಸಿಲರ್ ಆಗಿದ್ದೆ. ಇವಾಗ ನಮ್ಮ ವಿನೋದ್ ಸರ್ಗೆ ಒಂದು ಪಿಕ್ಚರ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಜನಗಳೆಲ್ಲ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಸರ್. ಪ್ರೊಡ್ಯೂಸರ್ಗಳು ಉಳಿಸಿ ಸರ್ ಮಾಡಿ. ಇದೊಂದು ಎಮೋಷನ್ ಜರ್ನಿ. ಈ ಸಿನಿಮಾ ಮಾಡೋದಕ್ಕೂ ನಮಗೂ ಕೂಡ ಒಂದು ಎಮೋಷನ್ ಜರ್ನಿ ಆಗೋಗಿದೆ ಆಲ್ರೆಡಿ. ಈ ಸಿನಿಮಾ ಮೇಲೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ರಿಚ್ ಆಗಿ ಬಂದಿದೆ ಸಿನಿಮಾ. ಇದು ಅನ್ಕೊಂಡಿದ್ದ ಬಜೆಟ್ಗಿಂತ ಒಳ್ಳೆ ಬಜೆಟಲ್ಲಿ ಸಿನಿಮಾ ಆಗಿದೆ ಇದು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅದೊಂದು ಖುಷಿ ಇದೆ. ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಈ ಸಿನಿಮಾದಲ್ಲಿ ನೋಡಿದರೆ ಎಷ್ಟೋ ವಿಜುವಲ್ಸ್, CG ಸಂಗಮೇಶ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರದ್ಯುತನ್ ತಿಂದಾಕ್ಬಿಟ್ಟವ್ರ ಮ್ಯೂಸಿಕ್ ಇದರಲ್ಲಿ. RR ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ವಿಜಯ್ ಆಗಿರ್ಬೋದು, ಪ್ರತಿ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಆಲ್ವೇಸ್ ಯಾವಾಗಲೂ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್. ಅವರೆಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಜೊತೆ ನಿಂತು. ಯಾರು ಕ್ವಶನ್ಸ್ ಇದೆ ಸರ್? ರಾಮೋಜಿ ಫಿಲ್ಮ್ ಸಿಟಿ, ಶಿವಮೊಗ್ಗ, ಕನಕಪುರ, ಚನ್ನಪಟ್ಟಣ, ಈ ತರ ಸರ್. ಇದು 80s ಬ್ಯಾಕ್ಡ್ರಾಪ್ ಅಲ್ಲಿ ಬರುತ್ತಲ್ಲ, ಹಾಗಾಗಿ ನಾವು ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಯಾವ್ದಾದ್ರು ನಡೆದ ಘಟನೆಗಳು ಇಟ್ಕೊಂಡು ಕ್ಯಾರಿ ಮಾಡಿದ್ದೀರಾ ಅಂತ? ಇಲ್ಲ ಸರ್, ಇದೊಂದು ಹ್ಯಾಂಗ್ ಮ್ಯಾನ್ ಕತೆ. ಅದೊಂದು ಲೈನ್ ತಗೊಂಡು ಸೊ ಅದ್ರ ಮೇಲೆ ಮಾಡಿದ ಕತೆ ಸರ್ ಇದು, ಹ್ಯಾಂಗ್ ಮ್ಯಾನ್. ಇದು ವಿನೋದ್ ಪ್ರಭಾಕರ್ ಅವ್ರಿಗೆ ಅಂತಾನೆ ಮಾಡ್ಕೊಂಡಿದ್ದ ಸಬ್ಜೆಕ್ಟಾ ಹೇಗೆ ಅಂತ? ಸರ್ ಕತೆ ಆಕ್ಚುಲಿ ರೆಡಿ ಇತ್ತು. ಆಮೇಲೆ ಸರ್ ನೋಡಿದ್ಮೇಲೆ ಅವ್ರ ಪ್ರಕಾರ ಒಂದಿಷ್ಟು ಚೇಂಜ್ ಮಾಡ್ಕೊಂಡು ಅವ್ರಿಗೋಸ್ಕರ ಆಮೇಲೆ ಹೇಳಿ ಒಪ್ಸಿದ್ದು ಸರ್. ಯಾಕಂದ್ರೆ ಅವ್ರು ಹಿಂದೆ ಮಾಡೋ ಎಲ್ಲ ಸಿನಿಮಾಗಿಂತ ಈ ಸಿನಿಮಾ ಅವ್ರಿಗೆ ಎಷ್ಟು ವಿಶೇಷ ಆಗಿರುತ್ತೆ? ಡೆಫಿನೆಟ್ಲಿ ಸರ್. ಅದೇ ಒಂದು ಫೇಸ್ ಆದ್ರೆ ಇದೊಂದು ಫೇಸ್ ಆಗುತ್ತೆ ಸರ್. ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್, ಅವರು ನೆಕ್ಸ್ಟ್ ಲೆವೆಲ್. ನಾನು ಮಾತಾಡಂಗಿಲ್ಲ. ಎಷ್ಟೊಂದ್ ಸಲ ಅವ್ರ ಆಕ್ಟಿಂಗ್ ನೋಡಿ ನಮ್ಮ ಇವ್ರ ಫೈಟ್ ಮಾಸ್ಟರ್ಗಳು ಕೂಡ ಕಣ್ಣೀರಾಗ ಹಾಕ್ಬಿಟ್ಟಿದ್ದಾರೆ ಆಕ್ಟ್ ನೋಡ್ತಾ ನೋಡ್ತಾ ಶೂಟಿಂಗ್ ಟೈಮಲ್ಲಿ. ನನ್ಗೆ ಸರ್ ಕಟ್ಟೇಳಿ ಅಂತ ಹೇಳ್ತಿದ್ರು. ಅಂದ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಅದ್ರಲ್ಲಿ ನೀವು. ಆಮೇಲೆ ನಮಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಂದು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವ್ರದ್ದು ಆಕ್ಚುಲಿ ಏನ್ ಹೈಯೆಸ್ಟ್ ಸ್ಕಿಲ್ ಅಂತಂದ್ರೆ DTS ಅಲ್ಲಿ ನೆಕ್ಸ್ಟ್ ಲೆವೆಲ್. ಅವ್ರು ಆಕ್ಚುಲಿ ಎಕ್ಸ್ಪರ್ಟ್. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ತುಂಬಾ ನಾನು ಎಷ್ಟೊಂದು ಕಲ್ತಿದ್ದೀನಿ ಅವರಿಂದ ಕೆಲಸ. ಆಕ್ಚುಲಿ DTS ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟಿವ್. ನಿನ್ನೆ ಕೂಡ ಬೆಳಗ್ಗೆ 5 o'clock ವರೆಗೂ ಅಲ್ಲೇ ಇದ್ವಿ. DTS ಸ್ಟುಡಿಯೋ ಇಂದನೇ ಬರ್ತಿರೋದು. ಸರಿ ನಿದ್ದೆನೂ ಆಗಿಲ್ಲ. DTS ಜೊತೆಗೆ ಇನ್ ಡೀಟೇಲಿಂಗು ತುಂಬಾ ವರ್ಕ್ ಮಾಡಿದ್ದಾರೆ ಅಂತ ಕೇಳ್ತಿದ್ವಿ ಸರ್. ಇನ್ ಡೀಟೇಲಿಂಗ್ ಆಗು ತುಂಬಾ ವರ್ಕ್ ಮಾಡಿದ್ದಾರೆ. ಖಂಡಿತ ಸರ್. ಮಿಸ್ಟರ್ ಪರ್ಫೆಕ್ಷನಿಸ್ಟ್. 85 days ಸರ್. ಬಜೆಟ್ ಗೊತ್ತಿಲ್ಲ ಸರ್, ಹೇಳಲ್ಲ. ಪ್ರೊಡ್ಯೂಸರ್ ಹೇಳ್ತಾರೆ. ಸರ್ ಅದು 1980s ಕಾಲಘಟ್ಟದ ಅನ್ನೋದಕ್ಕೋಸ್ಕರ ಆ ತರದೆಲ್ಲ ಒಂದಿಷ್ಟು ತೋರಿಸ್ತೀವಿ ಸರ್. ಅದು ಮತ್ತೆ ರೇಡಿಯೋ, ಯಾಕಂದ್ರೆ ಲ್ಯಾಂಡ್ ಲೈನ್ ಎಲ್ಲ ಅಲ್ಲಿಂದ ಸರ್. ಮತ್ತೆ ಇದು ಟ್ರೈನ್ ನೋಡಿದ್ರು ಅಷ್ಟೇ, ಸ್ಟೀಮ್ ಇಂಜಿನ್ದು. ಮತ್ತೆ ಹ್ಯಾಂಗಿಂಗ್ ಅಷ್ಟೇ. ಹ್ಯಾಂಗಿಂಗ್ ಜಾಸ್ತಿ 80s ಅಲ್ಲಿ ಜಾಸ್ತಿ ಇತ್ತು. ಇವತ್ತಿನ ಪೀರಿಯಡ್ ಅಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಕತೆ ಪ್ರಕಾರ ಹಿಂದೆ ಹೋಗಿ ಶೂಟ್ ಮಾಡಿದ್ ಸರ್. ಇದು ಅದು ಟಿವಿಯಲ್ಲಿ ಬರ್ತಿರುತ್ತೆ ಸರ್ ಅಷ್ಟೇ. ಟಿವಿ ಅದ್ರದ್ದು ಸಿನಿಮಾಗೂ ಸಂಬಂಧ ಇಲ್ಲ ಆಕ್ಚುಲಿ. CG ವರ್ಕ್ ಎಷ್ಟು % ಇದೆ? ಹೇಗೆ ಕನೆಕ್ಟ್ ಆಗಿದೆ? CG ವರ್ಕ್ ತುಂಬಾ ಜಾಸ್ತಿನೇ ಇದೆ. 3D ಜಾಸ್ತಿ ಇದೆ ಅದರಲ್ಲಿ. ನಿಮ್ಗೆಲ್ಲ ಸಿನಿಮಾ ನೋಡಿದ್ಮೇಲೆ ಎಲ್ಲಿ CG ಅಂತ ಗೊತ್ತಾಗಲ್ಲ ನಿಮ್ಗೆ. ಆತರ ನಮ್ ಸಂಗಮೇಶ್ ಕೆಲಸ ಮಾಡಿದ್ದಾರೆ. ಸಂಗಮೇಶ್
ಎಷ್ಟು ಪರ್ಸೆಂಟ್ ಇರ್ಬೋದು ಅಂದಾಜು ಸರ್ ಎಷ್ಟು ಪರ್ಸೆಂಟ್ ಕ್ಯಾರಿ ಆಗುತ್ತೆ CG? ಸರ್ ಆಲ್ಮೋಸ್ಟ್ ತುಂಬಾನೇ ಇದೆ ಸರ್, ಒಂದು 35 ಮಿನಿಟ್ಸ್ ವರೆಗೂ ಇದೆ ಸರ್. ಬಟ್ ನೀವು ಸಿನಿಮಾ ನೋಡೋಕೆ CG ಅಂತ ಗೊತ್ತಾಗಲ್ಲ. 100% ಸರ್, ಖಂಡಿತವಾಗಿ. ಹೇಗೆ ಅಂತಂದ್ರೆ ಅವರು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ತರ. ಇವಾಗ ಇಡೀ ಸಿನಿಮಾದಲ್ಲಿ ಅವ್ರದ್ದು 2 to 3 ಮಿನಿಟ್ಸ್ ಅಷ್ಟೇ ಡೈಲಾಗು. ಇಡೀ ಸಿನಿಮಾನ ಬರೀ ಪರ್ಫಾರ್ಮೆನ್ಸ್ ಅಲ್ಲಿ ಎಂಗೇಜ್ ಇಟ್ಕೊಳ್ಳೋದು ಅಷ್ಟು ಚಿಕ್ಕ ಮಾತಲ್ಲ. ಆಲ್ರೆಡಿ ಸಿನಿಮಾ ನೋಡಿದಾರೆ ತುಂಬಾ ಜನ, ನಮ್ಮ ಟೆಕ್ನಿಷಿಯನ್ಸ್ ನೋಡಿದ್ದಾರೆ, ಮತ್ತೆ ನಮ್ಮ ಫಸ್ಟ್ ಸರ್ಕಲ್ ಜನ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಅದೊಂದು ಸಾಕು ಸರ್. ಪಂಚಿಂಗ್ ಡೈಲಾಗ್ ಇಲ್ಲ ಸರ್, ಪಂಚಿಂಗ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಸಿನಿಮಾ ನಮ್ದಷ್ಟೇ, ಡೈಲಾಗ್ಸ್ ಇಲ್ಲ ಅಷ್ಟೇ. ಆಕ್ಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ, ಎಮೋಷನ್ ಎಲ್ಲ ತರ ಇದೆ ಇದರ ಎಲಿಮೆಂಟ್ಸ್ ಪ್ಯಾಕೇಜ್. ಪ್ರದ್ಯುತ್ತನ್ ಅಲ್ಲೇ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅವರು ಕೂಡ ಯಾವತ್ತೂ ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇಟ್ಟಿದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್, ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಅವರು ಆಕ್ಚುಲಿ. ಸರ್ ಶ್ರುತಿ ಮೇಡಮ್ ಅವರು, ಮಹಾಲಕ್ಷ್ಮಿ ಅವರು ಇದಾರಲ್ಲ, ಶ್ರುತಿ ಸರ್, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕಿಂತ ಮುಂಚೆ ಯಾರು ಆ ತರದ ಪಾತ್ರ ಮಾಡಿಲ್ಲ. ಶ್ರುತಿ ಮೇಡಮ್ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಇದರಲ್ಲಿ ಆಕ್ಚುಲಿ ಗೆಸ್ಟ್ ಅಪಿಯರೆನ್ಸ್ ಸರ್. ಶ್ರುತಿ ಮೇಡಮ್ ಬಂದು ನಮ್ಮ ಕಾಕ್ರೋಚ್ ಸುದಿಯವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್. ಸರ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತೀರಾ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ, ಅದಂತೂ ಗ್ಯಾರಂಟಿ ಸರ್. ಆ ತರ ಸಿನಿಮಾ ಇದು. ಕಾನ್ಫಿಡೆನ್ಸ್ ಅಷ್ಟೇ ಸರ್, ಓವರ್ ಕಾನ್ಫಿಡೆನ್ಸ್ ಇಲ್ಲ ಸರ್. ಚೆನ್ನಾಗಿದ್ರೇನೆ ಅಲ್ವಾ ಸರ್ ಹೇಳ್ತಾರೆ ನೋಡೋಗಿ ಅಂತ. ಕರ್ಸಕ್ಕದೆ ಮಾರ್ನಿಂಗ್ ಶೋ ನೋಡಿದ್ರೆ ಲೈಕ್ ಮೌತ್ ಟಾಕ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸರ್ ಈ ಸಿನಿಮಾಗೆ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾಗೆ ನಮ್ಗೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಎಲ್ಲರೂ ಸಖತ್ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಸರ್ ಕಾಕಿ ಅಂತ ಮಾಡಿದ್ದೆ ಸರ್, ಚಿರು ಸರ್. ಎನಿ ಕ್ವಶನ್ಸ್? ಥ್ಯಾಂಕ್ ಯು. ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಅವರಿಗೆ ನನ್ನ ಮೇಲೆ ಇರೋ ಟ್ರಸ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೆಚ್ಚು ಅವ್ರಿಗೆ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ. ಅಂಡ್ ಮೇನ್ ಅವರು ಏನು ನನ್ನ ನಂಬಿ ಒಂದು ಕಂಪೋಸಿಂಗ್ ಆಗಲಿ, ಇನ್ನೊಂದು ಸಾಂಗ್ಸ್ ಆಗಲಿ, BGM ಆಗಲಿ, ಬೀಟ್ ಸಾಂಗ್ಸ್ ಆಗಲಿ, ಏನೇ ಇದ್ರೂ ಕೂಡ ಅವ್ರಿಗೆ ಇರೋ ವಿಷನ್ ಪ್ರಕಾರ ನಾನು ಅದಕ್ಕೆ ತಕ್ಕಂಥ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ವಿ. ಸಾಂಗ್ಸ್ ನೀವು ನೋಡಿದ್ದೀರಾ, ಆನ್ಲೈನಲ್ಲಿ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. BGM ಕೂಡ ತುಂಬ ಟ್ರೈ ಮಾಡಿ ಒಂದು ಡಿಫ್ರೆಂಟ್, ಯಾಕಂದರೆ ಒಂದು ಸ್ಟೋರಿಯೇ ನಮಗೆ ಒಂದು ಡ್ರೈವ್ ಮಾಡುತ್ತೆ BGM ಮಾಡೋಕ್ಕೆ. ಸೊ ಆ ಥರ ತುಂಬ ಸ್ಕೋಪ್ ಇದೆ. ಆ್ಯಂಡ್ ಅದಕ್ಕೆ ತಕ್ಕಂಥ ಇನ್ಸ್ಟ್ರುಮೆಂಟೇಷನ್ ಆಗಲಿ, ಬ್ಯಾಕಿಂಗ್ ಆಗಲಿ, ಎವ್ರಿಥಿಂಗ್ ತುಂಬ ಡೀಟೇಲಿಂಗ್ ಆಗಿ ತುಂಬ ಟೈಮ್ ತೊಗೊಂಡು ತುಂಬ ವರ್ಷನ್ಸ್ ಮಾಡಿ ಖಂಡಿತ ಒಂದು ದಿ ಬೆಸ್ಟ್ ಔಟ್ಪುಟ್ ತಂದಿದ್ವಿ. ಆ್ಯಂಡ್ ಇದಕ್ಕೆ ಮುಖ್ಯ ಕಾರಣ ಆಗಿರೋ ವಿನೋದ್ ಸರ್ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಅವರು ಒಂದು ಫೀಡ್ಬ್ಯಾಕ್ ಆಗಲಿ, ಸಣ್ಣ ಬೆಟರ್ಮೆಂಟ್ಸ್ ಮಾಡೋಕ್ಕೆ ಅವ್ರು ಕೊಟ್ಟರೆ ಇನ್ಪುಟ್ಸ್ ತುಂಬ ಹೆಲ್ಪ್ ಆಗಿದೆ ನನ್ನ BGM ಇನ್ನೂ ಬೆಟ್ರಾಗಿ ಬರೋಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವ್ ಸರ್ಗೆ ತುಂಬ ಥ್ಯಾಂಕ್ಸ್, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಕಡೆಯಿಂದ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್, ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಒಂದು ನನ್ನ ಕೆರಿಯರ್ ಹೇಳಬೇಕಂದ್ರೆ ಒಂದು ಕೆರಿಯರ್ ಡಿಫೈನ್ ಮಾಡೋ ಫಿಲ್ಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ June 6th ಥಿಯೇಟರ್ಗೆ ಬಂದು ನೋಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಸಾಂಗ್ಸ್ ಇದೆ ಸರ್, ಮೂರು ಸಾಂಗ್ಸ್ ಇದೆ, ಒಂದು 6 ಬೀಟ್ ಸಾಂಗ್ಸ್ ಇದೆ ಸರ್. 6 ಬೀಟ್ ಸಾಂಗ್ಸ್ ಇದೆ. ಸರಿ ಸರ್, ಹೌದು ಸರ್, ಬರುತ್ತೆ ಸರ್. ಯಾಕಂದ್ರೆ ಅದು ಒಂದು 80s ಬ್ಯಾಕ್ಗ್ರೌಂಡ್ ಏನಿದೆಯೋ ಅದರಿಂದ ಆಚೆ ನಾವು ಜಾಸ್ತಿ ಬಂದಿರೋ, ಬಿಕಾಸ್ ಆಫ್ ಆ ಮೂಡ್ ಕ್ರಿಯೇಟ್ ಮಾಡಬೇಕು. ಹೆಂಗೆ ಅವರು ವಿಜುವಲ್ ಅದನ್ನ ಕನ್ವೆ ಮಾಡಿದಾರೋ ಸೌಂಡ್ ಮೂಲಕ ಕೂಡ ನಾವು ಅದನ್ನ ಪ್ರಯತ್ನ ಮಾಡಿದ್ವಿ ಸರ್. ರೀ ರೆಕಾರ್ಡಿಂಗ್ ಎಷ್ಟು ದಿನ ತಗೊಂಡ್ರಿ ಸರ್? ರೀ ರೆಕಾರ್ಡಿಂಗ್ ಎಷ್ಟು ದಿನ ಅಂದ್ರೆ ಒಂದು ಆಲ್ಮೋಸ್ಟ್ 1 year ಟೈಮಿಂದ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಕಂಟಿನ್ಯೂ. ಸರ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಸಿನಿಮಾ ಶೂಟ್ ಆಗೋಕ್ಕೆ ಮುಂಚೆನೆ 70% ಸ್ಕೋರ್ ಮುಗೀತು ಸರ್. ಯಾಕಂದ್ರೆ ನವೀನ್ ರೆಡ್ಡಿ ಬ್ರದರ್ ವಿಷನ್ ಹಂಗಿತ್ತು. ಅವರ ಸ್ಟೋರಿ ನಮ್ಗೆ ಹೇಳಿದ್ದಾರೆ, ನ್ಯಾರೇಷನ್, ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ, ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದು ನನಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂತ ವಿಜುವಲ್ಸ್ ಬರೋಕ್ಕೆ ಮುಂಚೆನೆ ನಾನೆಲ್ಲ ಸ್ಕೋರ್ ರೆಡಿ ಮಾಡಿಬಿಟ್ಟು ಮೇಜರ್ ವಿಜುವಲ್ ಬಂದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿ ಬೆಟರ್ಮೆಂಟ್ಸ್ ಏನೇ ಇರುತ್ತೆ ಅದೆಲ್ಲ ಮಾಡಿದ್ವಿ. ಸೊ ಈ ಟೈಮ್ ಅನ್ನೋದು ಎಕ್ಸಾಕ್ಟ್ ಹೇಳಕ್ಕಾಗಲ್ಲ, ಬಟ್ ತುಂಬಾ ಬೆಸ್ಟ್ ಆಗಿ ಏನು ಮಾಡ್ಬೋದು ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನನಗೆ ನವೀನ್ ಸರ್ ಥ್ಯಾಂಕ್ ಯು, ವಿನೋಣ ಥ್ಯಾಂಕ್ ಯು, ಸೋನಲ್ ಮ್ಯಾಮ್ ಥ್ಯಾಂಕ್ ಯು, ಕೇಶವ ಸರ್ ಥ್ಯಾಂಕ್ ಯು. ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ 2 ಶೇಡಲ್ಲಿ ಆ್ಯಕ್ಟ್ ಮಾಡೋವಂಥದ್ದೊಂದು ಅವಕಾಶ ಸಿಕ್ತು. ಮತ್ತು ವಿನೋಣ ಥ್ಯಾಂಕ್ ಯು. ಎಂಥದೇ ರಿಸ್ಕ್ ಶಾಟ್ ಇದ್ರು ನೀವು ಫಸ್ಟು ಸೇಫ್ಟಿ, ಅದೆಷ್ಟು ಲೇಟ್ ಆದರೂ ಹುಡುಗರಿಗೆ ಏಟ್ ಆಗಬಾರ್ದು ಅಂತ ಯಾವಾಗಲೂ ನೋಡ್ತೀವಿ. ತುಂಬ ರಿಸ್ಕ್ ಶಾಟ್ಗಳು ಮಾಡಿದ್ದೀವಿ, ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು. ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋ ಅಷ್ಟು ನೋಡಿರಲಿಲ್ಲ. ಥ್ಯಾಂಕ್ ಯು ಅಣ್ಣ.
ಮತ್ತು ಇದರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ಥರ, ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ಥರದ್ದಿದೆ. ಹಾಗಾಗಿ ನಾನು ರಿಲೀಸಿಗೆ ಕಾಯ್ತಿದ್ದೀನಿ, ನೋಡೋಣ ಹೆಂಗೆ ಮಾಡಿದ್ದೀನಿ ಅಂತ. ಅದೊಂದು ಕುತೂಹಲ ಇದೆ ಅಷ್ಟೇ. ನಮ್ಮ ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ ಅಣ್ಣ. ಅಲ್ಲ ಇಲ್ಲ ಅದು ಯಾಕೋ ಇಲ್ಲ ಈ ನಡುವೆ ತುಂಬ ಮಾತಾಡ್ತಾ ಇದ್ದೀನಿ ಅನ್ಸ್ತು, ಚೂರು ಕಮ್ಮಿ ಮಾಡಿಬಿಡೋಣ ಅಂತ. ಇಲ್ಲ ಇಲ್ಲ ಇದೆ ಇಲ್ಲ ಅದು ಗುಂಪಲ್ಲಿದ್ದಾಗ ಒಂಥರ ಧೈರ್ಯ, ಹಂಗೆಗೋ ಗುಡುಗಿಸ್ಬಿಡ್ತೀನಿ, ಒಬ್ಬನೇ ನಿಲ್ಸ್ಬಿಟ್ರೆ ಭಯ. ಇಲ್ಲ ಆಗಿಲ್ಲ. ಶ್ರುತಿ ಅವ್ರ ಮಗನ ಪಾತ್ರ ಅಂದಾಗ ಸ್ವಲ್ಪ ಯೋಚನೆ ಮಾಡ್ತಿರ್ತೀವಿ, ಯಾವುದೋ ಒಂದು ಪಾತ್ರ ಬೇರೆ ತರ ಅಂತ. ಆ ಪಾತ್ರ ನಿಮಗೆ ಸಿಕ್ಕಿದೆ ಅಂದಾಗ ಏನಿರುತ್ತೆ ಅಂತ ವಿಶೇಷ ಅನ್ನೋದು ನಮ್ಮ ಪ್ರಶ್ನೆ ಅಣ್ಣ. ಅದೇ ಅಣ್ಣ, ಈಗ ಅದ್ರ ವಿಚಾರಗಳು ಹೇಳಕ್ಕಿಲ್ಲ ಅನ್ಸುತ್ತೆ, ಹಾಗಾಗಿ. ಬಟ್ ಅದೇ ಒಂದು ಬೇರೆ ಥರದ್ದು ಒಂದು ಪಾತ್ರ ಅಣ್ಣ, ಒಂದು ಎಮೋಷನಲ್ ಆಗಿ ಒಂದಷ್ಟು ಕೆಲ್ಸಗಳು ಮಾಡಿಸಿದ್ದಾರೆ, ಚೆನ್ನಾಗಿದೆ ಅಂತ ಟಿವಿ ಎಲ್ಲ ಹೇಳಿದ್ದಾರೆ. ನನ್ನ ಶೂಟಿಂಗ್ ಅಲ್ಲಿ ಹಾಗಾಗಿ ನಾನು ನೋಡೋಕ್ಕಾಗಲಿಲ್ಲ ಸಿನಿಮಾ. ನಾನು ನೆನ್ನೆನೆ ಬಂದಿದ್ದು ಹೊನ್ನಾವರದಿಂದ. ಇಲ್ಲ ವರ್ಕ್ ಆಗಿದೆ, ಚೆನ್ನಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ. ನೀವು ಮಾಡೋ ಇಲ್ಲಿ ಎಲ್ಲಾ ಪಾತ್ರಗಳಿಂದ ಈ ಪಾತ್ರ ಏನಾದ್ರು ಬಹಳ ಬೇರೆ ತರ ಇರುತ್ತಾ, ಹೇಗೆ? ಅದೇ ರೌಡಿಸಂ ಪಾತ್ರನೇನಾ? ಅದೇ ಅಣ್ಣ, ನಾ ಯೂಶಲ್ ಆಗಿ ಎಲ್ಲ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಗೋಳಾಕೋತಿದ್ದೆ, ಈ ಸಿನಿಮಾಲ್ಲಿ ಎಲ್ಲರೂ ನನ್ನನ್ನು ಗೋಳಾಕೊಂಡಿದ್ದಾರೆ. ಒಂದ್ ಸ್ವಲ್ಪ ಬೇರೆ ತರ ಇದೆ ಅಣ್ಣ. ಅದು ಇದರಲ್ಲಿ ಒಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ, ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು. ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು. ಅದಕ್ಕೆ ತಕ್ಕಂಗೆ ಈ ಕಥೆಯಲ್ಲೂ ಅದು ಸೆಟ್ ಆಗ್ತಿತ್ತು. ನಾನು ಮುಂಚೆ ಏನೋ ಆಗಿರ್ತೀನಿ, ಅದಾದ್ಮೇಲೆ ಜೈಲ್ ಎಪಿಸೋಡಿಗೆ ಬರ್ತೀನಿ. ಸೊ ಅಲ್ಲಿ ಅದು ಕಟ್ ಮಾಡಿದ ಥರದ್ದು ಮಾಡಿ ಹಂಗೆ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬ ವರ್ಕ್ ಆಯಿತು. ನನಗೆ ಬೇರೆ ಕೆಲಸ ಮಾಡೋಕ್ಕೂ ವರ್ಕ್ ಆಯಿತು. ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ. ಅದು ಹಂಗಾಗಿ ಹಿಂಗಾಗಿ ಹಿಂಗ್ ಬಂದು ಇಲ್ಲೇ ಇದೆ, ಆಮೇಲೆ ಹೇಳ್ತಾರೆ ಓಣ ಇಲ್ಲ ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತು, ಅದಕ್ಕೆ ಒಂಚೂರು ಕಮ್ಮಿ ಮಾಡಿಬಿಡೋಣ ಸ್ವಲ್ಪ ದಿನ ಅಂತ. ಆ ಕೀರ್ತಿ ಎಂಟಿದಾದ್ಮೇಲೆ ಒಂಚೂರು ಭಯ ಬಂದಿದೆ ಅಣ್ಣ, ತುಂಬಾ ಜಾಸ್ತಿ ಮಾತಾಡ್ಬಿಟ್ನ ಅಂತ, ಹಾಗಾಗಿ ಒಂಚೂರು ಕಮ್ಮಿ ಮಾಡ್ತಾ ಅಣ್ಣ. ಹ್ಞೂ ಅದೇಣ್ಣ, ಅದೇ ನಾನು ಹೇಳಿದ್ದೀಗ. ಈಗ ನಾನು ತುಂಬ ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಇನ್ನೇನೊಂದು ವಾರ ಇದೆಯಲ್ಲ ಅಣ್ಣ, ನಾನು ಕಾಯ್ತಾ ಇದ್ದೀನಿ ಅಣ್ಣ. ಬಿಕಾಸ್ ನಾನು ಸಿನಿಮಾ ನೋಡೋಕ್ಕಾಗಲಿಲ್ಲ ಅಣ್ಣ, ಬೇರೆ ಶೂಟಿಂಗಲ್ಲಿ ಇದ್ದಿದ್ದರಿಂದ. ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ. ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು. ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ, ಕುಳದಲ್ಲಿ ಕಿಲ್ಲಿ ಯಾವುದೋ ರಿಲೀಸ್ ಆಗಿದೆ, ಅದರಲ್ಲೊಂದು ಗೆಸ್ಟ್ ರೋಲ್ ಮಾಡಿದ್ದೀನಿ. ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್. ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು. ಯಾಕೆಂದರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನಲ್ಲಿ. ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ. ಅಂಡ್ ತುಂಬಾ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇತ್ತು ನನಗೆ ವಿನೋದ್ ಸರ್ಗೆ. ಬಟ್ ಟೈಮ್ ತಗೊಂಡ್ವಿ, ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ. ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರೇ ನನಗೆ ರೆಫರ್ ಮಾಡಿರೋದು. ನವೀನ್ ಸರ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು 1 hour ತಗೊಳ್ಳಿಲ್ಲ ಈ ಸಿನಿಮಾಗೆ ಎಸ್ ಅನ್ನಕ್ಕೆ, ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ. ಆ್ಯಂಡ್ ನಾನು ವೇಟ್ ಮಾಡ್ತಿದ್ದೆ, ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ. ಲಂಗ ದಾವಣಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಮಾದೇವ ಸಿನಿಮಾ ಥ್ರೂ ನನಗಾಯಿತು. ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್, ಕೇಶವ್ ಸರ್ ಥ್ಯಾಂಕ್ ಯು, ಆ್ಯಂಡ್ ವಿನೋದ್ ಸರ್ ಅಫ್ಕೋರ್ಸ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ, ಅಂದರೆ ಆ ಒಂದು ಬದಲಾವಣೆ ರಾಕ್ಷಸದಿಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತಲ್ಲಿ ನಾನು ಇರ್ತೀನಿ. ವಿನೋದ್ ಮಾದೇವ ಅವ್ರ ಪಾತಲ್ಲಿ. ಸೊ June 6th ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇವತ್ತವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಯಾವ ಅಂಶ ಹೈಲೈಟ್ ಅನ್ಸುತ್ತೆ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ? ಯಾವುದು ಬಹಳ ಜನಕ್ಕೆ ಅದು ರೀಚ್ ಆಗುತ್ತೆ ಅಂತ ಅನ್ಸುತ್ತೆ? ಸರ್ ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್. ತುಂಬಾ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ. ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದೀನಿ. ನನ್ಗೇನು ಎಕ್ಸ್ಟ್ರಾ ಇದಕ್ಕೆ ರಿಹರ್ಸಲ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರ್ಲಿಲ್ಲ. ಜನರಲಿ ಒಂದು ಹುಡುಗಿ ಹೆಂಗಿರ್ತಾಳೆ ಅದೇ ವೆರಿ ವೆರಿ ಸಿಂಪಲ್ ಗರ್ಲ್. ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗ ದಾವಣಿ ಹಾಕೊಂಡಿದ್ದೀನಿ. ಬಟ್ ಜನರಲಿ ಯಾವ್ದು ಒಂದು ಹುಡುಗಿ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ.
ಹ್ಞೂ ಸರ್. ಡೈಲಾಗ್ಸ್ ತುಂಬ ಕೊಟ್ಟಿದ್ರು. ಜನರಲಿ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬ ಸಿನಿಮಾಗಳು ಬಂದಿತ್ತು. ಬಟ್ ಹೀರೋಯಿನ್ ಇರಬೇಕಂತ ಇರ್ತಿದ್ಲು. ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದ್ಲು ಹೋದ್ಲು ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾಳೆ. ಈಗ ಆಲ್ರೆಡಿ ಅವ್ರು ಸಿನಿಮಾ ಕೆಲವ್ರು ನೋಡಿದ್ರು ಅಂತ ಹೇಳಿದ್ರು. ತರುಣ್ ಅವ್ರು ಏನ್ ಹೇಳಿದ್ರು ನೀವು ಸಿನಿಮಾ ನೋಡಿದ್ರು ಸರ್? ಅವ್ರು ಏನ್ ಹೇಳಿದ್ರು ನಿಮ್ಗೆ? ಹೌದು, ಅವ್ರು ಫಸ್ಟ್ ಇವ್ರ ಬಗ್ಗೆ, ವಿನೋದ್ ಸರ್ ಬಗ್ಗೆ ಆಕ್ಚುಲಿ ಮಾತಾಡಿರೋದು. ಐ ಥಿಂಕ್ ಇವತ್ತುವರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು. ಅಂಡ್ ನನಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣ್ತಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವತನು ಅವರೇ ಅಲ್ವಾ ಪೇರ್ ಮಾಡಿಸಿದ್ದು. ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಸರ್ ಬಂದಿರೋದು, ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ. ಥ್ಯಾಂಕ್ ಯು. ಸೊ ಗುಡ್ ಟು ಸಿ ರಿಯಲ್ ಕಪಲ್. ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆಕ್ಚುಲಿ ಬಂದು 30th ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ. ಆಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದರಲ್ಲಿ ಡೇಟ್ ಹಾಕಿದ್ವಿ. ಗೊತ್ತಾದ್ಮೇಲೆ ಈ ತರದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗ್ಲಾದ್ರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು. ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಕನ್ಸೋಲ್ ಕೂತಿದೆ ಅಂತ. ಆಕ್ಚುಲಿ ನನಗೆ ಟು ಬಿ ಫ್ರಾಂಕ್, ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್, ನನ್ಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ. ಥ್ಯಾಂಕ್ ಯು ನವೀನ್ ಸರ್. ನಾನು ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ, ಇದು ನನ್ನ ಕತೆ, ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ, ಯಾರೋ ಬರಬಾರ್ದು, ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗಲಿ, ನಾನು ಅಂತಲ್ಲ, ಯಾರೇ ಆಗಲಿ, ಈಗ ಮೋಹನ್ ಅವರಾಗ್ಲಿ ಅಥವಾ ಕಿರಣ್ ಆಗಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದಾರೆ ಒಂದು ಹೌದಲ್ಲ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬಹುದು, ಇದನ್ನ ಹಿಂಗಿರುತ್ತೆ ಅಂತೇಳಿ. ಇದು ನನಗೆ ನನ್ನ ಸಿನಿ ಕರಿಯರ್ ಅಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ, ಆಕ್ಷನ್ ಮಾಡಿದ್ರೆ ಒಂದ್ 5 ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ ಅದಾದ್ಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು. ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ, ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್, ಕೋವಿಡ್ ಟೈಮಲ್ಲಿ ಬಂದು ನನಗೆ ಈ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರಾಂಕ್, ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು. ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದ್ರೆ ನಮ್ಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟೊಂದು ಹೋಮ್ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ. ಅಂದ್ರೆ ಕನ್ನಡದಲ್ಲಿ ನಮ್ಗೆ ಹ್ಯಾಂಗ್ ಮ್ಯಾನ್ ಆಗ ಮಾಡಿರುವಂತ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬಾ ಇಷ್ಟ ಆಯ್ತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಶುರು ಆಗಿದ್ದು. ಅದಾದ್ಮೇಲೆ ನಮ್ಮ ಕೇಶವಣ್ಣ ಅವರಾಗ್ಲಿ, ಸುಮಂತ್ ಅವರಾಗ್ಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮ್ಗೆ ಇಲ್ಲಿ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗ್ಲಿ, ಅವರು ಸೆಂದಿಲ್ ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮರಾಮನ್ಸ್, ಅವರ ಒಂದು ಗರಡಿಯಲ್ಲಿ ಪಳಗಿದಂತ ಬಾಲ ಅವರು ಒಂದಿಷ್ಟು ನಮ್ಗೆ ಪ್ಲಸ್ ಆಗಿ. ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ, ನನ್ನ ಪರ್ಫಾರ್ಮೆನ್ಸ್ ಆಗ್ಲಿ ಎಲ್ಲಾನು ಒಂದ್ ಕಡೆ ಆದ್ರೆ, ಪ್ರತಿಯೊಂದನ್ನವರು ಐ ರಿಯಲಿ ಥ್ಯಾಂಕ್ ಯು ಬ್ರೋ. ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊಂದನ್ ಅಂತ ಹೇಳಿ ಫಸ್ಟ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಅಷ್ಟು ಚೇಂಜ್ ಅವರು. ಅಂಡ್ ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ.
ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ. ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು 80ರಿಂದ 86 ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ತರ ಮ್ಯೂಸಿಕ್, ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆ ಸ್ಟೆಮ್ಸ್, ಲೇಯರ್ಸ್ ಆಗಲಿ ಎಲ್ಲಾನು ಆ ಥರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ CG ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ CG ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ. CG ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು. ನಮ್ಗೆ ಇದಿಲ್ಲ ಅಂದ್ರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು, ಕೆಲವು ಇರೈಸ್ ಮಾಡ್ಬೇಕಾಗಿತ್ತು, ಒಂದಿಷ್ಟು CG ಕೆಲಸಗಳಿತ್ತು. ಸೊ ಇವತ್ತಿಗೂ ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡಿದ್ರೆ ಆ ಒಂದು ಎಡ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೂ ಸಂಗಮೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ CG ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಅಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್ ತರುಣ್ ಅವರು ಈಗಲೇ ಅವ್ರು ಬೇಡ ಅಂತಿದ್ದಾರೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಅಂಡ್ ತನು. ಅಲ್ಲಿಂದ ಕಂಟಿನ್ಯೂ ಆಗ್ಬೇಕು. ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನ್ ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು. ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮ್ಗೆ ಇಲ್ಲ ಬೇರೆ ಏನಾದ್ರೂ ಮಾಡಬೇಕು, ನಿಮ್ಗೆ ಏನಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನಗೇನಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಅಂತ. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದು ಆ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ. ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಡೈರೆಕ್ಟರ್ ನೀವೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದ್ದಾರೋ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ. ಸೋನಾಲ್ ಅವರು ಇದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಲಾಸ್ಟ್ ಟೈಮ್ ಅಂತೆಲ್ಲ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಈ ತರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ. ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿಗ್ಲಾಮರ್, ನಾವು ಏನು ರಾಬರ್ಟ್ ಅಲ್ಲಿ ಇಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿಗ್ಲಾಮರ್ ಆಗಿ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ರು ಒಳ್ಳೆ ಫ್ರೆಂಡು ನನಗೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡ್. ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗ್ಲಿ, ತರುಣ್ ಸುಧೀರ್ ಅವರಾಗ್ಲಿ, ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು, ಅಂಡ್ ನಮ್ಮ ಫ್ಯಾಮಿಲಿ ನಿಶಾ ಅವರಾಗ್ಲಿ, ಎಲ್ಲರೂ ಹೇಳಿದ್ದೇನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್, ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನ್ ಅಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮನ ಮಗನಾಗಿ ನಮ್ಮ ಸುಧೀ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀ ಅವರೇ. ಇತ್ತೀಚೆಗೆ ನಾನು ಒಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗ್ಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ಅದು ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು. ಅಂದ್ರೆ ಲೈಫ್ ನ ಈ ತರ ನೀವು ಜರ್ನಿನ ಈ ತರನು ಒಂದಿಷ್ಟು ನೋಡಿದಿರ ಅಂತೇಳಿ. ನಾನು ತುಂಬಾನೇ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮ, ಅವ್ರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡ್ ಅಲ್ಲಿ ಬರುತ್ತೆ, ಸುದಿ ಅವ್ರದ್ದು 2 ಶೇಡ್ ಅಲ್ಲಿ ಬರುತ್ತೆ. ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ನೇ ಇಲ್ದಿರೋನು, ಅಂದ್ರೆ ಮೃಗದ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆ ಎಲ್ಲಾ ಕಾರಣಗಳು, ಎಲ್ಲಾ ಬಿಟ್ ಸೀನ್ಗಳಿರುತ್ತೆ. ಎಲ್ಲೋ ಒಂದ್ ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರುವಂತ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟೂನು ಅವ್ನು ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆ ಎಲ್ಲ ಹಾಕಿ ಒಂದು ಹುಲಿ ತರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒಂದ್ ಟೈಮ್. ಅಂದ್ರೆ ನಾನು ತುಂಬಾ ಚಿಕ್ಕವನು, ಸಣ್ಣವನು ಅವಾಗ. ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ, ಅವೆಲ್ಲ ಬಂದು ನನಗೆ ಎಲ್ಲ ಒಂದ್ ಕಡೆ ಯೂಸ್ ಮಾಡ್ಕೋಬೇಕಿದ್ದು ಅಂತ. ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ, ಅದಾದ್ಮೇಲೆ ಮನುಷ್ಯ, ಅದಾದ್ಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಅಂಡ್ ರಾಕ್ಷಸ ಇದು 2 ನಮ್ಮ ತಂದೆಯವರ ಒಂದು ಸಿನಿಮಾಯಿಂದ ತಗೊಂಡೆ ನಾನು. ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ. ಆ ಲಾಸ್ಟ್ ಒಂದು ಇದು, ಅಂಡ್ ವಿಕ್ರಮ್ ಮಾಸ್ಟರ್, ಥ್ರಿಲ್ಲರ್ ಮಂಜು ಮಾಸ್ಟರ್,
ಡಿಫ್ರೆಂಟ್ ಡೈನಿ ಮಾಸ್ಟರ್ ಆ್ಯಂಡ್ ರಿಯಲ್ ಸತೀಶ್ ಅಂದ್ರೆ ವಾಸ್ ನಮ್ಮ ಹಿಟ್ 3 ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರೋಂಥ ಒಬ್ಬ ಮಾಸ್ಟರು. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗ್ಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗದೆ ಈ ಸಬ್ಜೆಕ್ಟ್ ನ ಮಾಡಿದ್ದೀವಿ. ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರುಣ್ ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಿಷ್ಟು ಫೀಡ್ಬ್ಯಾಕ್ಗಳು ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೋನಾಲ್ ಅವರೇ. ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಮೈಂಡಲ್ಲಿ ಇದೆ. ಅಂದ್ರೆ ಫಸ್ಟ್ ಹಾಫೇ ಇನ್ನೊಬ್ಬ ಆಕ್ಟರ್, ಸೆಕೆಂಡ್ ಹಾಫ್ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದ್ದೀರಾ. ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನು ಒಂದು 3 ನಿಮಿಷ ಇರುತ್ತೆ ನನ್ನ ಡೈಲಾಗ್ಸ್. ಎಲ್ಲೋ ಒಂದ್ ಕಡೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ. ಎಲ್ಲಾರು ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ, ಇಲ್ಲ ಎಡಿಟ್ ಅಲ್ಲಿ ಇರ್ಬೇಕಾದ್ರೆ ಡೈಲಾಗ್ ಅಂದ್ರೆ ಆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದಾನೆ, ಅವನೆಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತ ಹೇಳಿ ಆದಷ್ಟು ನನ್ನ ಆಕ್ಷನ್ಸ್ ಅಲ್ಲಿ ತೋರಿಸಿದ್ದೀನಿ. ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ, ಪುಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರೂ ಮಾತಾಡಿ ನೀವು ಅದನ್ನ ಕನ್ವೆ ಮಾಡಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ. ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದ್ಯಾ, ತುಂಬಾ ಇಷ್ಟ ಆಯ್ತು. ಅಂಡ್ ಸೋನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಅಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು, ನಾನು ಹೇಳಿರ್ಲಿಲ್ಲ. ನಮ್ಗೆ ಆ ಶಾರ್ಟ್ ಹೇಳಿದ್ರು ನನಗೆ, ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲಾನು ಮೈಂಡ್ ಅಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ಯಾ ಮಗ್ನ ಅಂತ ಹೇಳಿದ್ರು. ಅಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್, ಅವ್ರ ಒಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ಇಡೀ ಚಿತ್ರತಂಡ. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ. ಎವ್ರಿ ಸ್ಟೇಜ್ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನತ್ತಿದ್ದೆ ಬೇತಾಳಂತರ ನೀನು, ಅದನ್ನ ತಪ್ಪಾಗಿ ತಗೋಬೇಡ. ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು, ಅವ್ರು ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ, ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಅಂತ ಹೇಳಿ. ಅಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ತರದ್ದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ನಾನು ಸಿನಿಮಾ ಮಾತಾಡಬೇಕಾಗಿದೆ, ಯಾಕಂದ್ರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ, ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ. ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗ್, ಅದನ್ನು ನೆಕ್ಸ್ಟ್ ಬರ್ತಿದೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೈಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಎಮೋಷನಲ್. ಅಂಡ್ ಪ್ರತಿ ಸಲನೂ ಹೇಳ್ತಿದ್ದೀನಿ, ನಮ್ಮ ತಂದೆಯವರ ಕರುಳಿನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ, ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗ್ಲಿ, ನಗು ಆಗ್ಲಿ, ಅಥವಾ ನಾವು ಯಾವ್ದೇ ಮಾಡಿದ್ರು ಆ ಒಂದು ಆಕ್ಷನ್ಸ್ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗ್ಲಿ. ಸೊ ಕರುಳಿನ ಕೂಗು ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ತರ ಇತ್ತು. ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಖಂಡಿತ ಈ ಸಿನಿಮಾ ಮನ್ಸಿಗೆ ತುಂಬಾ ಹತ್ರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಒಂದಿಷ್ಟು ಅವನು ಟ್ರಾಮಾ ನಡೆದಿರುತ್ತೆ, ಆ ಚೈಲ್ಡ್ ಎಪಿಸೋಡ್ ಇಂದಾನೆ ಬರ್ತಿರ್ತೀವಿ. ಆ ಒಂದು ಟ್ರಾಮಾ ಏನಾಗತ್ತೆ ಅಂದ್ರೆ ಅವನಿಗೆ ಮಾತು ಮರ್ತು ಬಿಡ್ತಾನೆ, ಎಲ್ಲಾ ಎಮೋಷನ್ಸ್ ಮರಿತಾ ಅವ್ನ ಚೈಲ್ಡ್ ಇಂದಾನೆ ಅವ್ನು ಬೆಳಿಬೇಕಾರೆ, ಮಗುವಿಂದಾನೆ ಬೆಳಿಬೇಕಾರೆ ಅವನು ಆ ತರದ ಒಂದು ಯಾವುದೇ ಎಮೋಷನಲ್ಸ್ ಇಲ್ಲದೆ ಬೆಳೆದು ಬಿಟ್ಟಿರ್ತಾನೆ. ಅವನು ಗೊತ್ತಾಗಲ್ಲ, ಈ ಪ್ರಪಂಚ ತುಂಬಾ ಹೊಸದಾಗಿರ್ತಾನೆ. ಆ ಪ್ರಪಂಚ ಹೊಸದಾಗಿದ್ದಾಗ ಅವನಿಗೆ ಅವನು ಮಾತಾಡಲ್ಲ, ಅವ್ನಿಗೆ ಏನೂ ಬರಲ್ಲ, ಅವನು ಒಂಥರ ಒಡ್ಡನ್ ತರ ಇರ್ತಾನೆ. ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಪಾರ್ವತಿ ಅವ್ರ ಕಡೆಯಿಂದ ಆಗತ್ತೆ. ಪಾರ್ವತಿ ಅವರು ಯಾವ್ದೋ ಒಂದು ರೀಸನ್ಗೋಸ್ಕರ ಮಾದೇವನ ಹಿಂದೆ ಬರ್ತಾರೆ, ಮಾದೇವ ಯಾವ್ದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿ. ಆ ಚೇಂಜಸ್ ನಾನು ತರಕ್ಕೆ. ಅಂಡ್ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ, ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರುವ, ಒಂಥರ ಫೈಟ್ ಮಾಡೋದ್ರು ಹಿಂಗೆ ನೋಡ್ತಿರ್ತಾನೆ. ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ
ಫಸ್ಟ್ ಟೈಮ್ ನಗ್ತಾನೆ. ನಗು ಅನ್ನೋದನ್ನ ಪಾರ್ವತಿ ಅವ್ರು ಬಂದ್ಮೇಲೆ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲ ಅವನು ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು, ಒಂದು ಹೊಡೆದಾಗ ಏನೋ ಒಂದು ಯಾವುದೋ ಒಂದು ರೀಸನ್ ಆದಾಗ ಅವ್ನಿಗೆ ಅಲ್ಲಿಂದ ಒಂದು ರಾಕ್ಷಸನ ತರ ಪರಿವರ್ತನೆ, ಅವ್ನು ರಾಕ್ಷಸ ಇದಾಗ್ತಾನೆ, ರೂಪ ತಗೊಂತಾನೆ. ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡಿದ್ದೇನು ಅಂದ್ರೆ ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿದೆ, ಆ ಗತ್ತಿದೆ, ಆ ಪವರ್, ಆ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು. ಸೊ ನನಗೂ ತುಂಬಾ ಅವಕಾಶ ಸಿಕ್ತು ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡಕ್ಕೆ. ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್. ಮಾದೇವ ಫಸ್ಟ್ ಏನು ಒಂದು 20 ಮಿನಿಟ್ಸ್, ಒಂದು 15 to 18 ಮಿನಿಟ್, 20 ಮಿನಿಟ್ಸ್ ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ, ಅಪ್ಪ ಏನು ಹಿಂಗಿದ್ದಾನೆ, ಇವನು ಮೃಗದ ತರ ಇದ್ದಾನೆ ಅಂತ. ಹೋಗ್ತಾ 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 ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ಅವ್ನು ನಗ್ದಾಗ ನಾವು ನಗೋದು, ಅವನೆಲ್ಲೋ ಒಂದ್ ಕಡೆ ಪಾರ್ವತಿ ಕೆನ್ನೆನ ಒಂದು ನಾರ್ಮಲ್ ಆಗಿ ಗಿಂಡ್ದಾಗ ಅಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್. ಇಲ್ಲಿವರೆಗೂ ನನ್ನ ಕರಿಯರ್ ಅಲ್ಲಾಗ್ಲಿ ಒಂದಿಷ್ಟು ಈ ತರದ್ದು ಸಿನಿಮಾಗಳು ಬಂದಿಲ್ಲ. ನಾನು